ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಟುಡೇ ಐ ಆಮ್ ಹಾರ್ಡ್ಲಿ ವೆಲ್ಕಮಿಂಗ್ ಯು ಟು ದ ಫಸ್ಟ್ ಸೆಮಿಸ್ಟರ್ ಆಫ್ BCom and BBM. See here, you have taken the admission for this degree course to pursue something good and great in your life. That to be being a student of degree and studying language, that is English, is not what you did in your PU level. ಯಾಕಂದರೆ ನಿಮ್ಮ ಪಿ ಯು ಸಿಲಿ ನೀವು ಆಲ್ರೆಡಿ ಅಪ್ ಟು ಪಿ ಯು ಸಿ ಮೇ ಬಿ ಫ್ರಮ್ ಯುವರ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡ್ ಯು ಸ್ಟಾರ್ಟೆಡ್ ಟು ಲರ್ನ್ ಇಂಗ್ಲಿಷ್ ಫ್ರಮ್ ABCD means alphabets, and up to PU you have studied a lot. You studied how to frame the sentence, how to frame the words, and how to pronounce, how to articulate everything you learned. But what you are going to learn in degree then? ಇನ್ನೂ ಏನು ಓದೋದಿದೆ? ಹಾಗಾದರೆ ಲ್ಯಾಂಗ್ವೇಜ್ನಲ್ಲಿ ನಾವು ಇನ್ನೂ ಏನು ತಿಳಿಯೋದಿದೆ ಈ ಒಂದು BComಲ್ಲಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ, ಹಿಯರ್ you are going to study means the things or the language which help you to frame the sentences, to articulate your thinking into the words and means into sentences more accurately, more effectively, to converse and to compete in this world of means competitive world. So ಈ ಡಿಗ್ರಿ ಲೆವೆಲಲ್ಲಿ BComಲ್ಲಿ BBA ಸ್ಟೂಡೆಂಟ್ಸ್ ನೀವು ಇನ್ನೂ ಹೆಚ್ಚಿನ ಮಟ್ಟಿಗೆ ಹೇಗೆ ತುಂಬ ಎಫೆಕ್ಟಿವ್ ಆಗಿ ಇಂಗ್ಲೀಷ್ನ ನಾವು ಹೇಗೆ ಕಲಿಬೋದು, ಹೇಗೆ ನಮ್ಮ ಇಂಗ್ಲೀಷ್ನ ಇನ್ನೂ ಜಾಸ್ತಿ ಮೀನ್ಸ್ ಪಾಲಿಷಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಮ್ಮ ಲ್ಯಾಂಗ್ವೇಜ್ ಟೆಕ್ಸ್ಟಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಅಂಡ್ ಮೀನ್ಸ್ ಯುವರ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ನೇಮ್ ಇಸ್ ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜ್ ಅಂತ ಇದೆ. ಅದ್ರ ಜೊತೆ ನಿಮಗೊಂದು ವರ್ಕ್ ಬುಕ್ ಬರುತ್ತೆ. ಸೊ ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜಲ್ಲಿ ಏನೇನಿದೆ, ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜಲ್ಲಿ ಇರೋವಂಥದ್ದು ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಪಾರ್ಟ್. ಸೊ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಪಾರ್ಟಲ್ಲಿ ಹ್ಯಾಸ್ ಯು ರೆಡ್ ಪ್ರೋಸ್ ಅಂದರೆ ಏನು, ಪೊಯೆಟ್ರಿ ಅಂದರೆ ಏನು ಅಂತ ನೀವು ಓದ್ತಾನೆ ಬಂದಿದ್ದೀರಾ. ಪ್ರೋಸಲ್ಲಿ ಏನಿರುತ್ತೆ, ಸ್ಟೋರೀಸ್ ಇರುತ್ತೆ, ಎಸ್ಸೇಸ್ ಇರುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ರೈಟಿಂಗ್ಸ್. ದೆನ್ ಪೊಯೆಟ್ರಿ, ಪೋಯಮ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನ್ಸ್ ಪೋಯಮ್ಸ್ ಇದೆ. ಸೊ ದಟ್ ಆಲ್ you are going to learn in next sessions. So ಇದನ್ನು ಓದ್ತಾ ಬರ್ತೀರಾ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಬಿಗಿನಿಂಗ್ ಟು ಗೆಟ್ ಟು ನೋ ದ ರಿಚ್ ಲಿಟ್ರೇಚರ್, that to be English literature of which is considered as the world literature. ಸೊ ಇದಕ್ಕೊಂದು ನಿಮಗೆ ತಿಳ್ಕೊಳ್ಳಿಕ್ಕೆ, ಇದರ ಬಗ್ಗೆ ಇಂಟ್ರೆಸ್ಟ್ನ ನೀವು ಮೀನ್ಸ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ದಿಸ್ ಇಸ್ ಹೌ. ಆ್ಯಂಡ್ ಟುಡೇಸ್ ಟಾಪಿಕ್, ಇವತ್ತಿನ ಟಾಪಿಕ್ ಅಂದರೆ ಏನು ಇವತ್ತು ಅಂದರೆ ಇಂಡಕ್ಷನ್ ಟು ದ ಕೋರ್ಸ್ ಆ್ಯಂಡ್ ಪ್ರೋಗ್ರೆಷನ್ ಆಫ್ ದ ಕಂಟೆಂಟ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀನಿ. ಇಟ್ಸ್ ಆನ್ ಇಂಡಕ್ಷನ್ ಪ್ರೋಗ್ರಾಮ್ ಫಾರ್ ಯು. ಇಟ್ಸ್ ಅ ಕೈಂಡ್ ಆಫ್ ಮೀನ್ಸ್ ಇಂಟ್ರಡಕ್ಷನ್ ಟು ಎವ್ರಿಥಿಂಗ್. ಹೇಗಿದೆ ಡಿಗ್ರಿ ಕೋರ್ಸ್, ಹೇಗಿದೆ ಈ ಸೆಮಿಸ್ಟರ್, ಹೇಗಿದೆ ಸೆಮಿಸ್ಟರಲ್ಲಿ ಏನೆಲ್ಲ ಓದ್ತೀರಾ, ತಿಳ್ಕೊಳ್ತೀರಾ, ಹಾಗೆ ಇಂಟರ್ನಲ್ಸ್ ಹೇಗೆ ನೀವು ಫೇಸ್ ಮಾಡಬೇಕು, ಎಷ್ಟು ಮಾರ್ಕ್ಸಿಗಿದೆ, ಅದಾದ ಮೇಲೆ ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ಎಷ್ಟು ಮಾರ್ಕ್ಸಿಗೆ ನೀವು ಬರಿಬೇಕು, ನಿಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಈ ನಿಟ್ಟಿನಲ್ಲಿ ನಿಮ್ಮ ಕಲಿಕೆ ಯಾವ ರೀತಿ ನಡೀತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸೆಷನ್ನಲ್ಲಿ ತಿಳಿಸೋ ಪ್ರಯತ್ನನ ನಾನು ಪಡ್ತಾ ಇದ್ದೀನಿ. ಸೊ ಹಿಯರ್ means yes, first of all I said it's an welcoming talk to you all to our degree course. So has about language ಅಂದರೆ ಹಲವಾರು ಲ್ಯಾಂಗ್ವೇಜ್ಗಳಿವೆ. ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜ್, ಅದ್ರ ಜೊತೆ ಇಂಗ್ಲೀಷ್ ದ ಸೆಕೆಂಡ್ ಲ್ಯಾಂಗ್ವೇಜ್ ವಿ ಆರ್ ಲರ್ನಿಂಗ್. ಸೊ ಈ ಲ್ಯಾಂಗ್ವೇಜ್ನ ಕಲಿಯೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ಹ್ಯಾಸ್ ಯು ನೋ ಮೀನ್ಸ್ ಇಂಗ್ಲೀಷ್ ಇಸ್ ಅನ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಟುಡೇ ವಿಚ್ ಇಸ್ ಕನ್ಸಿಡರ್ಡ್ ಆಸ್ ದ ಲ್ಯಾಂಗ್ವೇಜ್ ಆಫ್ ಲೈಬ್ರರಿ. ವೈ? ಬಿಕಾಸ್ ವಾಟ್ ಎವರ್ ಮೆಟೀರಿಯಲ್ಸ್ ಯು ವಾಂಟ್ ಟು ಮೀನ್ಸ್ ರೀಡ್ ಆ್ಯಂಡ್ ಲರ್ನ್ ಯು ವಿಲ್ ಗೆಟ್ ಇನ್ ಇಂಗ್ಲೀಷ್. ಸೊ ಇವತ್ತಿನಗೆ ಇಂಗ್ಲೀಷಿನ ಕಲಿಕೆ ಎಷ್ಟು ಮಟ್ಟಿಗೆ ಮುಖ್ಯವಾಗಿದೆ ಅನ್ನೋದು ನಿಮಗೆ ಎಲ್ಲರಿಗೂ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲರ್ನ್ ಇಂಗ್ಲೀಷ್ ಯು ವಿಲ್ ಗೆಟ್ ಮೀನ್ಸ್ ಆಂಪ್ಟಿ ನಂಬರ್ ಆಫ್ ಆಪರ್ಚುನಿಟೀಸ್ ಟು ಮೀನ್ಸ್ ಗೆಟ್ ಎ ಗುಡ್ ಜಾಬ್. ಓಕೆ, ಸೊ ಅಂಥ ಒಂದು ಇಂಗ್ಲೀಷ್ನ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲಿಯೋಕ್ಕೆ ಈ ಒಂದು ಡಿಗ್ರಿಲಿ ಪ್ರಯತ್ನ ಪಡ್ತಾ ಇದ್ದೀರಾ, ಸಜ್ಜಾಗ್ತಾ ಇದ್ದೀರಾ.
Then, yes, here, yes, as I said, it leads you to a wide opportunity of technology, administration, science, travel, everything you will get to know through this international language, that is English. And it also boosts up your confidence level. ಇವತ್ತು ಇಂಗ್ಲೀಷ್ ಗೊತ್ತಿರೋರು ನೀವು ತುಂಬ ಕಾನ್ಫಿಡೆಂಟಾಗಿ ಯಾರನ್ನು ಬೇಕಾದ್ರೂ ಮಾತಾಡಿಸ್ಬೋದು, ಎಲ್ಲಿ ಬೇಕಾದ್ರೂ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸಿ ಇವತ್ತು ಈ ಒಂದು ವಿಲೇಜ್ ಏರಿಯಾಸನ್ನು ನೀವು ಬಿಟ್ಟು ಎಲ್ಲೋ ಒಂದು ಮಲ್ಟಿ ಮೀನ್ಸ್ ವಾಟ್ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗ್ತೀರಾ, ಅಲ್ಲಿ ಜಾಬ್ನ ಸರ್ಚ್ ಮಾಡ್ತೀರಾ ಅಂದರೆ ಬೇಸಿಕ್ ಥಿಂಗ್ ಈಸ್ ದೇ ಲುಕ್ ಫಾರ್ ಇಂಗ್ಲೀಷ್. ಇಂಗ್ಲೀಷ್ ಎಷ್ಟರ ಮಟ್ಟಿಗೆ ಗೊತ್ತಿದೆ ನಿಮಗೆ, ಎಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ಅವ್ರನ್ನ ಮಾತಾಡಿಸ್ತೀರ, ಅದನ್ನೆಲ್ಲದೂ ನೋಡ್ತಾರೆ. ಸೊ ಟೇಕ್ ಇಟ್ ಸೀರಿಯಸ್ಲಿ. ಲ್ಯಾಂಗ್ವೇಜ್ ಅಂತ ಒಂದು ಮಟ್ಟಿಗೆ ಎಲ್ಲೋ ಒಂದು ನೆಗ್ಲಿಜೆನ್ಸ್ ಇದೆ ನಮ್ಮ ಸ್ಟೂಡೆಂಟಲ್ಲಿ, ಅದನ್ನು ಬಿಟ್ಬಿಡಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ತುಂಬ ಮುಖ್ಯ. ಹಾಗಾಗಿ ಕಲಿತಾ ಹೋಗಿ. ನಿಮ್ಮ ಬೆಳವಣಿಗೆಗೆ, ನಿಮ್ಮ ಗುರಿಗಳನ್ನ ಮುಟ್ಟಲಿಕ್ಕೆ, ನಿಮ್ಮ ಒಂದು ಸಾಧನೆಗಳಿಗೆ ಇದು ನಿಜವಾಗ್ಲೂ ನಿಮಗೆ ಒಳ್ಳೆ ಒಂದು ಅಡಿಪಾಯ ಆಗುತ್ತೆ. ಎಸ್, ಕಮಿಂಗ್ ಡೌನ್ ಟು ಅವರ್ ಕೋರ್ಸ್. ಎಸ್, ನಾನು ಆಗಲೇ ಹೇಳಿದಾಗೆ BCom ಡಿಗ್ರಿಯಲ್ಲಿ ಏನು ಕಲ್ತಿದ್ದೀರಾ, ಪ್ರೋಸ್ ಆ್ಯಂಡ್ ಪೋಯೆಟ್ರಿ. ಸೊ ದಿಸ್ ಈಸ್ ದ ಮೇನ್ ಥಿಂಗ್ ವಿಚ್ ಈಸ್ ಇನ್ಕ್ಲೂಡೆಡ್ ಇನ್ ದ ಟೆಕ್ಸ್ಟ್, ದಟ್ ಈಸ್ ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜ್. ದೆನ್ ದ ಸೆಕೆಂಡ್ ಪಾರ್ಟ್ ಈಸ್ ಪ್ರಾಕ್ಟೀಸಿಂಗ್ ಲ್ಯಾಂಗ್ವೇಜ್ ಅಂತ ಇದೆ. ಆ ಪ್ರಾಕ್ಟೀಸಿಂಗ್ ಲ್ಯಾಂಗ್ವೇಜಲ್ಲಿ ನಿಮಗೆ ವರ್ಕ್ ಬುಕ್ ಇರುತ್ತೆ. ವರ್ಕ್ ಬುಕ್ಕಲ್ಲಿ ನೀವು ಗ್ರಾಮರ್ ಕಲಿತಾ ಹೋಗ್ತೀರಾ. ಬೈ ಪ್ರಾಕ್ಟೀಸಿಂಗ್ ಸಮ್ ಆಫ್ ದ ಗ್ರಾಮರ್ ಆ್ಯಕ್ಟಿವಿಟೀಸ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಆ ಒಂದು ಗ್ರಾಮರಲ್ಲಿ ಏನಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಪ್ಲೈ ಮಾಡ್ಕೊಂಡು ಹೇಗೆ ಸೆಂಟೆನ್ಸ್ನ ಕ್ಲಿಯರಾಗಿ ಮಾಡುವಂಥದ್ದು, ಹೇಗೆ ನೀವು ಟೆನ್ಸ್ ಫಾರ್ಮ್ಸ್ ಇರ್ಬೋದು, ಡಿಫ್ರೆಂಟ್ ಫಾರ್ಮ್ಸ್ ಆರ್ ದೇರ್, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಆಲ್ ದೀಸ್ ಥಿಂಗ್ಸ್, all components of grammar you are going to learn very with examples very effectively. So the duration of the course, ee course ina duration enu hagidre, so 4 months comprising 60 sessions anta ಹೇಳ್ತೀವಿ ನಾವು. ಈ ಒಂದು 4 months ಅಲ್ಲಿ ನೀವು ಈ ಸೆಮಿಸ್ಟರಿನ ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಲ್ಯಾಂಗ್ವೇಜಲ್ಲಿ ಇರೋವಂಥ ಪ್ರೋಸ್, ಪೊಯಿಟ್ರಿ ಆ್ಯಂಡ್ ಗ್ರಾಮರ್ ಪಾರ್ಟ್ನ ಕಲಿತೀರ. ದೆನ್ ಎಸ್, ಇಂಟರ್ನಲ್ ಅಸೆಸ್ಮೆಂಟಿಗೆ ಬಂದರೆ, ಈ ಒಂದು ಟೆಕ್ಸ್ಟ್ ಬೇಸ್ಡ್ ಆಗಿ ನಿಮಗೆ ಇರೋವಂಥ ಇಂಟರ್ನಲ್ ಅಸೆಸ್ಮೆಂಟ್ಸ್, 2 ಇಂಟರ್ನಲ್ ಅಸೆಸ್ಮೆಂಟ್ಸ್ ಆದೆ. ಆ ಇಂಟರ್ನಲ್ ಅಸೆಸ್ಮೆಂಟ್ಸಲ್ಲಿ ಇನ್ ಕೇಸ್ ಇಫ್ ಯು ಹ್ಯಾವ್ ಸ್ಕೋರ್ಡ್ ಲೆಸ್ ದೆನ್ ಯು ಗೆಟ್ ಆನ್ ಇಂಪ್ರೂವ್ಮೆಂಟ್ ಟೆಸ್ಟ್. ಆ ಒಂದು ಇಂಪ್ರೂವ್ಮೆಂಟ್ ಟೆಸ್ಟ್ ಇರ್ಬೋದು. ಅದು ಎಲ್ಲ ಸೇರಿ ಟೋಟಲಿ 3 ಟೆಸ್ಟ್ ಆದೆ. ಸೊ 15 marks ಈಚ್ ಆ್ಯಂಡ್ 5 marks ಫಾರ್ ಯುವರ್ ವರ್ಕ್ ಬುಕ್ ಸಬ್ಮಿಷನ್. ಸೊ ವರ್ಕ್ ಬುಕ್ ಅಂದ ತಕ್ಷಣ ಜಸ್ಟ್ ಕ್ಲಾಸಲ್ಲಿ ಮಾಡ್ತಾರೆ, ನೀವು ಕೇಳ್ಕೊಂಡು ಹೋಗೋದಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್, ಯು ಹ್ಯಾವ್ ಟು ಡೂ ಇಟ್ ಆನ್ ಯುವರ್ ಓನ್. ಸೊ ಅದನ್ನು ನೀವು ಕಂಪ್ಲೀಟ್ ಮಾಡಿ ಸಬ್ಮಿಷನ್ ಆದಮೇಲೆ ಅದಕ್ಕೆ 5 marks ಅಲಾಟ್ಮೆಂಟ್ ಇದೆ. ಇದು ಟೋಟಲಿ 20 marks ಫಾರ್ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನೋದು ನೀವು ತಿಳ್ಕೊಬೇಕಾಗಿರೋವಂಥದ್ದು. ದೆನ್ ಯೂನಿವರ್ಸಿಟಿ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ. ಎಕ್ಸಾಮ್ಸಲ್ಲಿ 30 marksಗೆ ನೀವು ಟೋಟಲಿ ಏನು ಕಲಿತೀರಾ, ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜ್ ಪಾರ್ಟ್ 1 ಆ್ಯಂಡ್ ಪ್ರಾಕ್ಟೀಸಿಂಗ್ ಲ್ಯಾಂಗ್ವೇಜಲ್ಲಿ ಇರೋವಂಥ ಗ್ರಾಮರ್ ಪಾರ್ಟ್ನ ಪೂರ್ತಿ ಸಿಲೆಬಸ್ನ 80 marksಗೆ ನೀವು ಅಟೆಂಡ್ ಮಾಡಬೇಕಾಗತ್ತೆ. ದಿಸ್ ಇಸ್ ವಾಟ್ ಯು ಹ್ಯಾವ್ ಫಾರ್ ಯುವರ್ internal assessment and examination. Coming down to other details of enhancing language 1 means the text, that is 5 proses are there and 5 poems are there for this semester. First semester ಅಲ್ಲಿ ನಿಮಗೆ 5 ಪ್ರೋಸಾಗೆ 5 ಪೋಯಮ್ ಇದೆ. ದೆನ್ ಈ ಒಂದು ಪ್ರೋಸ್ ಆ್ಯಂಡ್ ಪೊಯೆಟ್ರಿಯಲ್ಲಿ ಏನು ಕಲಿತೀರಾ ನೀವು, ವಾಟ್ ಇಟ್ ಮೇಕ್ಸ್ ಯು ಟು ನೋ ಆರ್ ಹೆಲ್ಪ್ಸ್ ಯು ಟು ಬಿಲ್ಡ್ ಆನ್. ಸೊ ಇದರಲ್ಲಿ ನೀವು will get to know many more things. You can improve your vocabulary, you can improve your conversing skills. So these are the things, and many types of literary genres you are going to be introduced. Different types, essays ಇರ್ಬೋದು, ಶಾರ್ಟ್ ಸ್ಟೋರೀಸ್ ಇರ್ಬೋದು, ಇನ್ಯಾವುದೋ ಒಂದು ಪೊಯಿಟ್ರಿ ತೊಗೊಂಡ್ರೆ ಬ್ಯಾಲೆಡ್ ಇರ್ಬೋದು, ಸಾನೆಟ್ ಇರ್ಬೋದು. ಈ ಎಲ್ಲ ಫಾರ್ಮ್ಸ್ಗಳನ್ನ ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅನ್ನೋದು ಏನಿದೆ ನಿಮಗೆ ಅನ್ನೋದನ್ನು ನೀವು ಇಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಳ್ತಾ ಹೋಗ್ತೀರಾ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಮೈಂಡ್ ಟು ಇನ್ಕಲ್ಟಿವೇಟ್ ಇನ್ ದ ಸ್ಟೂಡೆಂಟ್ ಈಸ್ LSRW ಸ್ಕಿಲ್ಸ್. ಸೊ ಟು ಇಂಪ್ರೂವ್ ದಿಸ್, LSRW ಅಂದರೆ ಏನು, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಸೊ ಈ 4 ಸ್ಕಿಲ್ನ ನೀವು ಚೆನ್ನಾಗಿ ಬಂದುಬಿಟ್ರೆ ಯು ವಿಲ್ ಬಿ
confident enough to face everyone. You will be confident enough to and speak out whatsoever is there in your mind to others. ಸೊ ಈ ಒಂದು ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಸಿಲೆಬಸ್ನ ನಾವು ಫ್ರೇಮ್ ಮಾಡಿದ್ದೀವಿ. ದೆನ್ yes, coming down to the workbook. Yes, next part, practical practicing language ಅನ್ನೋ ಒಂದು ವರ್ಕ್ಬುಕ್ಕಲ್ಲಿ ಏನಿದೆ, ಹಾಗಿದ್ರೆ ಏನು ಕಲಿತೀರಾ ನೀವು ಈ ಸೆಮಿಸ್ಟರಲ್ಲಿ? ಫಸ್ಟ್ ಯೂನಿಟ್ ಇಸ್ ದೇರ್ ವಿಚ್ ಇನ್ಕ್ಲೂಡ್ಸ್ ವರ್ಡ್ ಫಾರ್ಮ್ಸ್, ವರ್ಬ್ ಕ್ರಿಯಾಪದ, ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಈ ಎಲ್ಲ ಒಂದು ಇದನ್ನು ನೀವು with examples, with activities ಕಲಿತಾ ಹೋಗ್ತೀರಾ. whatever these all things are not very means new to you. Why? Because you learned it from your high school level. But again ನಾವು ಇಲ್ಲೂ ನಿಮಗೆ ಎಫೆಕ್ಟಿವ್ ಆಗಿ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ತಿಳಿಸ್ತಾ ಹೋಗ್ತೀವಿ. ದೆನ್ ಯೂನಿಟ್ 2 ಅಲ್ಲಿ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಸ್ ಇದೆ. ಸೊ ಟೆನ್ಸ್ ಫಾರ್ಮ್ಸ್, ಟೋಟಲಿ ಟೆನ್ಸ್ ಫಾರ್ಮ್ಸ್ ಯಾವುದೆಲ್ಲ ಬರುತ್ತೆ ಆ ಎಲ್ಲ ಫಾರ್ಮ್ಸು ಯೂನಿಟ್ 2, ಯೂನಿಟ್ 3, ಯೂನಿಟ್ 4ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಫರ್ದರ್ ಈ ಎಲ್ಲ ಟೆನ್ಸ್ ಫಾರ್ಮ್ಸ್ನ ಕಲ್ತಿದ್ದೀರಾ ಎಫೆಕ್ಟಿವ್ ಆಗಿ ಅಂದಮೇಲೆ ಯು ಆರ್ ವೆರಿ ಗುಡ್ ಅಟ್ ಫ್ರೇಮಿಂಗ್ ದ ಸೆಂಟೆನ್ಸ್ ಅನ್ನೋಂಗಾಗುತ್ತೆ. ಸೊ ಆ ಸೆಂಟೆನ್ಸ್ ಫ್ರೇಮ್ ಮಾಡೋಕ್ಕೆ ಬಂದಮೇಲೆ ನಿಮಗೆ ಯು ಕ್ಯಾನ್ ರೈಟ್ ಡೌನ್ ಆನ್ ಯುವರ್ ಓನ್. ಸೊ ಯು ಹ್ಯಾವ್ ಡೈಲಾಗ್ ರೈಟಿಂಗ್ ಪಾರ್ಟ್ ಇನ್ ದ ಲಾಸ್ಟ್ ಯೂನಿಟ್. ಸೊ ಈ ಒಂದು ಡೈಲಾಗ್ ರೈಟಿಂಗ್ನ ನೀವು ಕಲ್ತ್ಕೊಂಡ್ರೆ it also helps in your conversation, it also helps in writing down your thoughts, pen down your thoughts on your own. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ವರ್ಕ್ಬುಕ್ನ ಫ್ರೇಮ್ ಔಟ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್ ಇನ್ ಇಂಪ್ರೂವಿಂಗ್ ಯುವರ್ ಲ್ಯಾಂಗ್ವೇಜ್. ಸೊ ಟೈಮ್ ಸ್ಕೆಡ್ಯೂಲ್, ವಾಟ್ಸ್ ದ ಟೈಮ್ ಸ್ಕೆಡ್ಯೂಲ್ ಆಫ್ ಆಲ್ ದೀಸ್ ಮೀನ್ಸ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ, ಅದು ಸೆಮಿಸ್ಟರ್ ಉದ್ದಕ್ಕೂ ನಡೆಯುವಂಥದ್ದು ನಡೀತಾ ಹೋಗುತ್ತೆ. ದೆನ್ ಮಾರ್ಕ್ಸ್ ಅಲಾಟ್ಮೆಂಟ್ ಅಂತ ಬಂದ ತಕ್ಷಣ ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಟರ್ನಲ್ ಅಸೆಸ್ಮೆಂಟಿಗೆ 15 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಫಾರ್ ವರ್ಕ್ ಬುಕ್, ದೆನ್ 80 ಮಾರ್ಕ್ಸ್ ಫಾರ್ ಯುವರ್ ಎಕ್ಸಾಮ್. And we are going to detailly discuss what's there in the examination paper in further sessions with the by referring the old question papers. So section A ge 26 marks for prose, 24 marks for poetry ಅನ್ನೋದಿದೆ. Then language and skills, means the grammar part ಗೆ 30 marks ಇದೆ, totally 80 marks for examination. So this is how all what we are going to do and how we are going to taught you. ನಾವು ಯಾವ ರೀತಿ ನಿಮಗೆ ಇದನ್ನೆಲ್ಲ ಕಲಿಸ್ತಾ ಹೋಗ್ತೀವಿ ಅನ್ನೋದಕ್ಕೆ there are many methodologies we are going to adopt to make you learn this effectively. So it may be through this online classes, even in the online classes we may ask you to do some homeworks or to participate in some discussion or activities. These all things are going to happen. We'll think about it, we'll further look for it, what we can adopt and make you get to know the knowledge very effectively. Then these all the things. Then yes, a pattern of teaching ಗೆ ಬಂದ್ಬಿಟ್ರೆ ನಾವು, yes, we are going to give you a kind of outline, summary and objective details, everything in this sessions, and will concentrate on this analytical skills needed to understand and express complex thoughts through language. ಸೊ ನಿಮ್ಮಲ್ಲಿ ಅನಾಲಿಟಿಕಲ್ ಸ್ಕಿಲ್ ಬರಬೇಕು, ನಿಮ್ಮಲ್ಲಿ ಒಂದು ಚಿಂತನಾ ಶಕ್ತಿ, ನಿಮ್ಮ ಆಲೋಚನಾ ಶಕ್ತಿಗಳು ಹೆಚ್ಚಾಗಬೇಕು. ಇಂಗ್ಲೀಷಿನಲ್ಲಿ ಚಿಂತೆ ಮಾಡುವಂಥದ್ದು, ಇಂಗ್ಲೀಷಿನಲ್ಲಿ ಅದನ್ನು ನಿಮ್ಮ ಸ್ವಂತ ಮಾತಿನಲ್ಲಿ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸುವಂಥದ್ದು ಇರ್ಬೋದು, ಅದರ ಬಗ್ಗೆ ನಾವು ಆದಷ್ಟು ಕಾನ್ಸಂಟ್ರೇಟ್ ಮಾಡ್ತೀವಿ. ವೆನ್ ಯು ಥಿಂಕ್ ಇನ್ the language in which you are going to learn, then the words will automatically articulated. ಸೊ ಏನಂದರೆ ನೀವು ಇಂಗ್ಲೀಷ್ನಲ್ಲೇ ಯೋಚನೆ ಮಾಡಿದ್ರೆ ಇಂಗ್ಲೀಷನ್ನು ಹೆಚ್ಚಾಗಿ ನೀವು ಚೆನ್ನಾಗಿ ಉಪಯೋಗಿಸ್ತಾ ಹೋಗ್ಬೋದು, ಕಾನ್ವರ್ಸ್ ಮಾಡ್ತಾ ಹೋಗ್ಬೋದು. ಆದರೆ ನಾವೇನು ತಪ್ಪು ಮಾಡ್ತೀವಿ ಅಂದರೆ ನಾವು ಕನ್ನಡದಲ್ಲಿ ಆಲೋಚನೆಗಳು ಮಾಡ್ತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಹೋಗ್ತೀವಿ, ಆಗ ಎಲ್ಲೋ ಒಂದು ರೀತಿ ತಡವರ್ಸ್ತೀವಿ. ವಿಲ್ ಫಾರ್ಮನ್ಸ್ ಸ್ಟಾರ್ಟ್ ಬ್ಲಾಬರಿಂಗ್ ಫ್ಲಂಬರ್ಮನ್ಸ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ವರ್ಡ್ಸ್, ಇದೆಲ್ಲ ಆಗುತ್ತೆ. ಸೊ ಟ್ರೈ ಟು ಥಿಂಕ್ ಇನ್ ಇಂಗ್ಲೀಷ್ from now onwards. Then you will get to know the figurative use of language, okay, vocabulary, phrases, these all things, many more things are there that you are going to learn in this in further sessions. Yes, coming down to this is enhancing language. What do you have particularly in your syllabus? ಸಿಲೆಬಸ್ಸಲ್ಲಿ ಏನಿದೆ, ಹಾಗಿದ್ರೆ ಪ್ರೋಸಲ್ಲಿ ಏನಿದೆ, ಪೊಯಿಟ್ರಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾಗಿ ನಿಮಗೆ ತಿಳಿಸಿದ್ದೀವಿ. ವಿತ್ ಸಮ್ ಪಿಕ್ಚರ್ಸ್ಕ್ಯೂ ಡಯಾಗ್ರಾಮ್ಸ್ನ ಹಾಕಿ. ಸೊ ಪ್ರೋಸ್ ಪಾರ್ಟಲ್ಲಿ ಫಸ್ಟ್ ಒನ್, ನಾಟ್ ಜಸ್ಟ್ ಆರೆಂಜಸ್,
these all the short stories which gives you a beautiful moral message. So the Lanchion, what is science, what makes people unhappy, the Englishman and the Russian. So these five prose are there, prose units are there for this semester. Then poetry ಪಾರ್ಟಲ್ಲಿ ನಿಮಗೆ ಪದ್ಯಗಳು, ಪೊಯೆಟ್ರಿ ಮೀನ್ಸ್ ಪದ್ಯಗಳಲ್ಲಿ ಏನೇನಿದೆ, ದ ರೋಡ್ ನಾಟ್ ಟೇಕನ್, ಚಿಮ್ನಿ ಸ್ವೀಪರ್, ರಿಕ್ವೆಸ್ಟ್, the 7 ages of man, go and catch a falling star. Beautiful poems are there. You are going to learn many genres of literature here. Sonnets ಕಲಿತೀರಾ, ballads ಕಲಿತೀರಾ, ಇನ್ನೂ ಹಲವಾರು ರೀತಿಯ ಲಿರಿಕ್ಸ್, ಇದನ್ನೆಲ್ಲದನ್ನು ಕಲಿತಾ ಹೋಗ್ತೀರಾ. ಹೇಗೆ ದ ಗ್ರೇಟೆಸ್ಟ್ ಪೊಯೆಟ್ಸ್ ಏನೆಲ್ಲ ಹೇಳಿದ್ದಾರೆ ನಮಗೆ ಅನ್ನೋದನ್ನು ನೀವು ತಿಳಿತಾ ಹೋಗ್ತೀರಾ. ದೆನ್ yes, workbook. I already said you what's there in the workbook. So this is the diagram or the picture makes you to know clearly what actually you are going to learn it again. So this is how it's a kind of repetition. Whatever you learned in your PU level, that will be refreshed here, relearned here in this semester. Then yes, this is what I want to say in this session. So totally you are in a way going to learn much more in detail in a very effective manner in this semester of first year BCom and BBA. So I hope that you will learn and enjoy the things in these classes and improve your knowledge of English, improve your skill of conversation, and boost up your confidence level to a much more higher level to face this competitive world. Welcome you all to this degree course. Thank you.